Hello young champs, welcome back to Tibrity Academy. So ನಿಮ್ಮ KCET 2026 ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಎಲ್ಲ ವಿದ್ಯಾರ್ಥಿಗಳು ಇದು ಆಲ್ರೆಡಿ KCET ರಿಸಲ್ಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ. ಪ್ರಾಬಬ್ಲಿ ನಿಮ್ಮ KCET ರಿಸಲ್ಟ್ಸ್ ಎಂಡ್ ಆಫ್ ಮೇ ಬರಬಹುದು. ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ರಿಗಾರ್ಡಿಂಗ್ ವೆರಿ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಅಪ್ಡೇಟ್ ಇದೆ. ಏನಪ್ಪ ಅಂದರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಯಾರ್ಯಾರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಇದೆ ಅಂದರೆ the candidate who have claimed eligibility clause codes ಅಂದರೆ A1, B1, B, C, D, E, F, G, H, I, J, K, L, M, N ಆ್ಯಂಡ್ O ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕ್ಲಾಸನ್ನು ಚೂಸ್ ಮಾಡಿದಿರೋ ಆ ವಿದ್ಯಾರ್ಥಿಗಳು ಎಲ್ಲರೂ ಸಹ ಹೋಗ್ಬಿಟ್ಟು ನೀವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಬೇಕಾಗತ್ತೆ. ಎಲ್ಲಿ ಮಾಡಿಸ್ಬೇಕು? ಡೈರೆಕ್ಟ್ಲಿ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಮಲ್ಲೇಶ್ವರಂಗೆ ಹೋಗ್ಬಿಟ್ಟು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ನ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ಕ್ಲಾಸ್ ವೈ ಯಾರು ಚೂಸ್ ಮಾಡಿದಿರೋ ಅವರು ಕ್ಯಾಂಡಿಡೇಟ್ಸ್ ನೀಡ್ ನಾಟ್ ಅಪಿಯರ್ ಫಾರ್ ವೆರಿಫಿಕೇಷನ್ಸ್. ಯಾರೆಲ್ಲ ಕ್ಲಾಸ್ ವೈ ಆ್ಯಂಡ್ ಎ ಚೂಸ್ ಮಾಡಿದಿರೋ ಅವರು ಸಹ ಅಪಿಯರ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಸು? ಸೊ ಈ ಎಲ್ಲ ಕ್ಲಾಸ್ ಅಂಡರಲ್ಲಿ ಬರೋ ಸ್ಟೂಡೆಂಟ್ಸು ಇನ್ ದೇರ್ ಆನ್ಲೈನ್ ಅಪ್ಲಿಕೇಶನ್ ವಿಲ್ ಬಿ ಕಂಡಕ್ಟೆಡ್ ಫ್ರಮ್ 11th of May 2026 to 22nd of May 2026 at the Karnataka Examinations Authority, Sampige Road, Malleshwaram. So 11th of May ಇಂದ till 22nd of May ವರೆಗೂ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಆಗುತ್ತೆ. ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕ್ಲೋಸನ್ನು ಚೂಸ್ ಮಾಡಿರೋರು ಎಲ್ಲಿ? ದಟ್ ಈಸ್ ಮಲ್ಲೇಶ್ವರಂ. ವಾಟ್ ಇಸ್ ಅದಕ್ಕೂ ಮುಂಚೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗೂ ಹೋಗೋದಕ್ಕೆ ಮುಂಚೆ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಯು ಹ್ಯಾವ್ ಟು ಬುಕ್ ದ ಸ್ಲಾಟ್. ಸೊ ನೀವು ನಿಮ್ಮ ಸ್ಲಾಟನ್ನು ಬುಕ್ ಮಾಡ್ಕೊಬೇಕಾಗುತ್ತೆ. ಹೇಗೆ? ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯಲ್ಲಿ ಒಂದು ಲಿಂಕನ್ನು ಎನೇಬಲ್ ಮಾಡ್ತಾರೆ. ಫ್ರಮ್ 7th of May ಇಂದ ಲಿಂಕನ್ನು ಎನೇಬಲ್ ಮಾಡ್ತಾರೆ. ಸೊ ಅಲ್ಲಿ ನೀವು ಹೋಗ್ಬಿಟ್ಟು ನಿಮ್ಮ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಎಲ್ಲ ಹಾಕ್ಬಿಟ್ಟು ನೀವು ಲಾಗಿನ್ ಡೀಟೇಲ್ಸ್ ಎಲ್ಲ ಹಾಕಾದ ನಂತರ ಸ್ಲಾಟ್ನ ಬುಕ್ಕಿಂಗ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ನಿಮಗೊಂದು ಡೇಟ್ನ ಸ್ಪೆಸಿಫೈ ಮಾಡ್ತಾರೆ. ಬಿಟ್ವೀನ್ 11th ಇಂದ 22nd ಒಳಗಡೆ ಒಂದು ಡೇಟನ್ನು ಕೊಡ್ತಾರೆ. ಆ ಡೇಟಲ್ಲಿ ಹೋಗ್ಬಿಟ್ಟು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ನ ಮಾಡಿಸ್ಕೊಬೇಕಾಗುತ್ತೆ. ಸೊ ಒಂದು ಸಲ ಲಿಂಕ್ ಎನೇಬಲ್ ಆಗಿದ ತಕ್ಷಣ ಸೊ ನಮ್ಮ ಮುಖಾಂತರ ನಿಮ್ಗೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಸೊ ಇನ್ಸ್ಟೆಂಟಾಗಿ ಅಪ್ಡೇಟ್ ಬೇಕು ಅಂದರೆ ನಮ್ಮ ವಾಟ್ಸಪ್ ಚಾನಲ್ ಹಾಗೆಯೇ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್. ದೆನ್ ಸರ್, ಈ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗೆ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕು? ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ. ಮೇನ್ ಪ್ರಾಬಬ್ಲಿ ಏನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕು ನೀವು ಅಂದರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಆ್ಯಂಡ್ ದೆನ್ ಅಪ್ಲಿಕೇಶನ್ಸ್. ಇದು ಆಲ್ರೆಡಿ ಅಪ್ಲಿಕೇಶನ್ಸ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಸಹ ಎನೇಬಲ್ ಮಾಡಿದ್ದಾರೆ. ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಬೋದು. ನಿಮ್ಮ ಐಡೆಂಟಿ ಕಾರ್ಡ್, ಕ್ಲಾಸ್ 12th ಮಾರ್ಕ್ ಶೀಟ್, SSLC ಕಾರ್ಡ್ or 10th ಮಾರ್ಕ್ ಶೀಟ್ ಆ್ಯಂಡ್ ದೆನ್ ನೆಸೆಸರಿ ಸ್ಟಡಿ ಸರ್ಟಿಫಿಕೇಟ್ 7 years BEO ಸೈನ್ ಆಗಿರೋ ಸ್ಟಡಿ ಸರ್ಟಿಫಿಕೇಟ್ಸ್ ಏನಿದೆ ಅದನ್ನು ತೊಗೊಂಡು ಹೋಗ್ಬೇಕಾಗುತ್ತೆ. ಆ್ಯಂಡ್ ದೆನ್ ಯಾವುದೆಲ್ಲ ರಿಸರ್ವೇಷನ್ಸ್ ನೀವು ಕ್ಲೈಮ್ ಮಾಡಿದಿರೋ ಆ ಸಪೋರ್ಟೆಡ್ ಡಾಕ್ಯುಮೆಂಟ್ಸು ಸಹ ತೊಗೊಂಡು ಹೋಗ್ಬೇಕಾಗುತ್ತೆ. ಡ್ಯೂರಿಂಗ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರೋ ಅಷ್ಟು ಡಾಕ್ಯುಮೆಂಟ್ಸ್, ಒನ್ ಸೆಟ್ ಆಫ್ ಜೆರಾಕ್ಸ್ ಕಾಪೀಸ್, ಒರಿಜಿನಲ್ ಡಾಕ್ಯುಮೆಂಟ್ ಜೊತೆಗೆ ಒನ್ ಸೆಟ್ ಆಫ್ ಜೆರಾಕ್ಸ್ ಕಾಪೀಸ್, ಇಲ್ಲಿ ಹೇಳಿರೋ ಹಾಗೆ ಒನ್ ಸೆಟ್ ಆಫ್ ಜೆರಾಕ್ಸ್ ಕಾಪೀಸ್ನು ಸಹ ತೊಗೊಂಡು ಹೋಗ್ಬೇಕಾಗುತ್ತೆ. ಆ್ಯಂಡ್ ದೆನ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಆಗುತ್ತೆ. ಸೊ ಇವನ್ 11th of May ಒಳಗಡೆ ನೀವು ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆಯಾ, ನಾನು ಯಾವ ಕ್ಲಾಸ್ ಅಂಡರಲ್ಲಿ ಬರ್ತೀನಿ, ಸೊ ಇದೆಲ್ಲನೂ ಸಹ ಚೆಕ್ ಮಾಡ್ಕೊಳ್ಳಿ. ಸರ್, ನಾನು ಯಾವ ಕ್ಲಾಸ್ ಅಂಡರಲ್ಲಿ ಬರ್ತೀನಿ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಡ್ಯೂರಿಂಗ್ ಅಪ್ಲಿಕೇಶನ್ ಟೈಮಲ್ಲಿ ನೀವೇ ಚೂಸ್ ಮಾಡಿರ್ತೀರ ಕ್ಲಾಸು. ಒಂದು ಸಲ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿದ್ರೆ ಸೊ ಕ್ಲಾಸ್ ಅಂತ ಒಂದು ಕಾಲಮ್ ಇರುತ್ತೆ. ಆ ಕಾಲಮ್ನ ನೋಡಿದ ತಕ್ಷಣ ಯು ವಿಲ್ ಗೆಟ್ ಟು ನೋ ನೀವು ಯಾವ ಕ್ಲಾಸ್ ಅಂಡರಲ್ಲಿ ಬರ್ತೀರಾ ಅಂತ. ಸೊ ದಿಸ್ ಇಸ್ ಅಪ್ ಟು ನಿಮ್ಮ KCET ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೇಟ್ಸ್ ಕುರಿತಾದಂತೆ. ಸೊ ಇದೇ ರೀತಿ ಮತ್ತಷ್ಟು ಮಾಹಿತಿಗೋಸ್ಕರ ಸ್ಟೇ ಟ್ಯೂನ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ please do join our WhatsApp group so that you will get instant update regarding your KCET 2026. Thank you and all the best.